ಕರವೇ ಸ್ವಾಭಿಮಾನ ಬಣದ ವತಿಯಿಂದ ಶ್ರೀ ಭರತ್ ರಾಮೇಗೌಡ್ರು ಸಮಾಜ ಸೇವೆ. ಭರತ್ ರಾಮೇಗೌಡ್ರು ನೇತೃತ್ವದಲ್ಲಿ ಹೊಸೂರು ಸರ್ಕಾರಿ ಶಾಲೆಗೆ ಭೇಟಿ. ಯಲಬುರ್ಗಾ ತಾಲೂಕು ಹೊಸೂರು ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ನೋಟ್ಬುಕ್ ವಿತರಣೆ. ಭರತ್ ರಾಮೇಗೌಡ್ರು ಸಮಾಜ ಸೇವೆಯಿಂದ ಸದಾ ನಿಮ್ಮುಂದೆ. ತಾಲೂಕಿನಾದ್ಯಂತ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಮತ್ತು ನೋಟ್ಬುಕ್ ಕಿಟ್ಟುಗಳನ್ನು ನೀಡಿ ಆ ಮಕ್ಕಳಿಗೆ ಎಲ್ಲ ಥರನಾದ ಶಿಸ್ತು ಮತ್ತು ಓದುವುದರ ಬಗ್ಗೆ ಗಮನ ಕೊಡಿ ಎಂದು ಆಶಿಸಿದರು. ಹಾಗಾದರೆ ಇಂಥವರು ನಮ್ಮ ತಾಲೂಕಿಗೆ ಅಷ್ಟೇ ಅಲ್ಲದೆ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆ ಅಲ್ಲದೆ ನಮ್ಮ ಕರ್ನಾಟಕಕ್ಕೆ ಬೇಕೇ ಬೇಕು ಅಲ್ಲ ಎಂದು ಸಾರ್ವಜನಿಕರಿಂದ ಚಿಗುರಿನ ಕೂಗು ಸಾರಿ ಸಾರಿ ಕೇಳಿ ಬರುತ್ತಿದೆ. ನಂತರ ಕರ್ನಾಟಕದ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ ಹಳ್ಳಿ, ತಾಲೂಕು ಅಧ್ಯಕ್ಷರಾದ ರುದ್ರಪ್ಪ ಬೇವೂರ್, ಗ್ರಾಮದ ಮುಖಂಡರಾದ ಈಶಪ್ಪ ಮೂಲಿ, ಶಂಕರ್ ಮೂಲಿ, ಹನುಮಂತ ಬಾವಿಕಟ್ಟಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿ ಬಾವಿಕಟ್ಟಿ ಇನ್ನೂ ಅನೇಕರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವತಿಯಿಂದ ಬ್ಯಾಗ್ ಮತ್ತು ನೋಟ್ಬುಕ್ ಕಿಟ್ಗಳನ್ನು ಕೊಡುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗ್ರಾಮದ ಸರ್ವ ಹಿರಿಯರು ಹಾಗೂ ಕನ್ನಡ ಹೋರಾಟಗಾರರೇ ಹಾಗೂ STMC ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯಿತಿ ಹಾಗೂ ನಮ್ಮ ಪ್ರೀತಿಯ ಮುದ್ದು ಮಕ್ಕಳೇ ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರೇ, ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾಡು ನುಡಿ ನೆಲ ಜಲ ಭಾಷೆ ಅಲ್ಲದೆ ಇವತ್ತು ಸಾಮಾಜಿಕ ಕಾರ್ಯ ಚಟುವಟಿಕೆಗಳನ್ನು ಇವತ್ತು ನಮ್ಮ ನಾಯಕರು ಆಗಿರ್ತಕ್ಕಂಥ ಮಾನ್ಯ ಭರತ್ ಅಣ್ಣನವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ತಾಲೂಕಿನ 8,000 ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ನೋಟ್ಬುಕ್ ಕಿಟ್ಗಳನ್ನು ಇವತ್ತು ಯಲಬುರ್ಗಾ ಮತ್ತು ಕೊಕ್ನೂರು ತಾಲೂಕಿನಲ್ಲಿ ವಿತರಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ಕೂಡ ಇವತ್ತು ಹೊಸೂರು ಗ್ರಾಮದಲ್ಲಿಯೂ ಕೂಡ ತಮ್ಮ ಗ್ರಾಮದಲ್ಲಿ ತಮ್ಮ ಎಲ್ಲ ಹಿರಿಯರ ಈ ಗ್ರಾಮದ ಮುದ್ದು ಮಕ್ಕಳಿಗೆ ಮಾನ್ಯ ಭರತ್ ಅಣ್ಣನವರು ಇವತ್ತು ಬ್ಯಾಗ್ ಅನ್ನು ವಿತರಣೆ ಮಾಡಲು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವತ್ತು ಈ ಗ್ರಾಮದ ಪರವಾಗಿ ನಾನು ಕೂಡ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದ್ರೆ ಇವತ್ತು ತಾಲೂಕಿನಲ್ಲಿ ಮತ್ತು ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಶಾಲೆ, ಕನ್ನಡ ಶಾಲೆ ಉಳಿಯಲು ನಿಟ್ಟಿನಲ್ಲಿ ಇವತ್ತು ಅನೇಕ ಕನ್ನಡ ಪರ ಹೋರಾಟಗಾರರು ಇವತ್ತು ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಇವತ್ತು ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಮಧ್ಯಮ ವರ್ಗ ಮತ್ತು ಬಡ ಮಕ್ಕಳ ಕುಟುಂಬದವರು ಓದ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಒಂದು ಬ್ಯಾಗ್ ತಗೊಳ್ತಕ್ಕಂಥ, ಇವತ್ತು ಒಂದು ಪೆನ್ ತಗೊಳ್ತಕ್ಕಂಥ, ಇವತ್ತು ಒಂದು ಪೆನ್ ಕೊಡಿಸ್ತಕ್ಕಂಥ, ಇವತ್ತು ದಿನಗೂಲಿ ಮಕ್ಕಳು ಮತ್ತು ಕಾರ್ಮಿಕರ ಮಕ್ಕಳು ಓದ್ತಾ ಇರ್ತಾರೆ. ಇವತ್ತು ಅವ್ರಿಗೆ ತಮ್ಮ ಜೀವನ ನಡೆಸುವ ಕಷ್ಟ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ಶಾಲಾ ಓದುವಂತ ಕಿಟ್ಗಳನ್ನು ಕೊಡಿಸುವ ಕೂಡ ಕಷ್ಟ ಇರುತ್ತೆ. ಇದನ್ನು ಮನಗಂಡು ಮಾನ್ಯ ಭರತ್ ಅಣ್ಣನವರು ಇವತ್ತು ಹಿಂದುಳಿದಿರ್ತಕ್ಕಂಥ ತಾಲೂಕು ಇವತ್ತು ಯಲಬುರ್ಗಾ ತಾಲೂಕಿಗೆ ಇವತ್ತು ಅನೇಕ ಕೊಡುಗೆಗಳನ್ನು ಈ ತಾಲೂಕಿಗೆ ಇವತ್ತು ಯಾವ ಶಾಸಕರಲ್ಲ, ಯಾವ ಅಧಿಕಾರದಲ್ಲಿಲ್ಲ, ಇವತ್ತು ಸುಮಾರು 10 ವರ್ಷಗಳ ಕಾಲ ಇಲ್ಲಿರ್ತಕ್ಕಂಥ ಅನೇಕ ಕುಂದುಕೊರತೆಗಳಿಗೆ ಇವತ್ತು ಇಲ್ಲಿರ್ತಕ್ಕಂಥ ಅನೇಕ ಮಕ್ಕಳಿಗೆ ಅನುಕೂಲ ಮಾಡಿರ್ತಕ್ಕಂಥ ನಮ್ಮ ಭರತ್ ಅಣ್ಣನವರು ಇವತ್ತು ಹೊಸೂರು ಗ್ರಾಮದಲ್ಲಿ ನೋಟ್ಬುಕ್ ಮತ್ತು ಬ್ಯಾಗ್ ಕೊಡ್ತಾ ಇದ್ದಾರೆ. ಇವತ್ತು ತಾವೆಲ್ಲರೂ ಆ ಬ್ಯಾಗ್ ಮತ್ತು ನೋಟ್ಬುಕ್ ತೆಗೆದುಕೊಂಡು ಇವತ್ತು ತಮ್ಮ ಉನ್ನತ ಶಿಕ್ಷಣಕ್ಕೆ ಇವತ್ತು ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಗುರುಗಳಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ತಾವೆಲ್ಲರೂ ವಿದ್ಯಾಭ್ಯಾಸ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.